ಹಲೋ ಯೂರ್ಸ್ ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಒಂದು ಕ್ವಿಕ್ ಮಿನಿ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಇದು ಪಿಕ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್. ಸೊ ನೋ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದೀರಾ ನಿಮಗೆಲ್ಲ ಈ ರೀಡಿಂಗ್ ಅಪ್ಲೈ ಆಗುತ್ತೆ. ಇದು ರಿಲೇಷನ್ಶಿಪ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದಾಗ ನಿಮ್ಮ ಪರ್ಸನ್ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಏನಾದರೂ ಬ್ಲಾಕೇಜಸ್ ಇದೆಯಾ ಅಂತ ಈ ರೀಡಿಂಗಲ್ಲಿ ಚೆಕ್ ಮಾಡೋಣ. ಸೊ ಇದು ಪಿಕ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನನ್ನ ಹತ್ರ 2 ಫೈಲ್ಸ್ ಇದೆ. ಇದು ಫೈಲ್ 1, ಇದು ಫೈಲ್ 2. ಓಕೆ, ಸೊ ಇದರಲ್ಲಿ 2 ಫೈಲ್ಸ್ ನಾನು ನಿಮ್ಗೆ ತೋರಿಸ್ದೆ. ತಮ್ನೇಲಲ್ಲೂ ನಾನು ಈ 2 ಫೈಲ್ಸ್ನ ಹಾಕಿರ್ತೀನಿ ವ್ಯೂವರ್ಸ್. ನಿಮಗೆ ಯಾವ ಫೈಲ್ ರೆಸನೇಟ್ ಆಗುತ್ತೆ ಆ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲೇ ನೀವು ವಿಡಿಯೋನ ಪಾಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಅಲ್ಲಿ ಟೈಮ್ ಸ್ಟ್ಯಾಂಪಲ್ಲಿ ಚೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ರೀಡಿಂಗ್ ಜಂಪ್ ಆಗಿ ನೋಡ್ಬೋದು. ಸೊ ಇವತ್ತಿನ ರೀಡಿಂಗ್ ಏನಂದರೆ ನೋ ಕಾಂಟ್ಯಾಕ್ಟ್. ನಿಮ್ಮ ಪರ್ಸನ್ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ರೀಚ್ ಔಟ್ ಮಾಡ್ತಾರೆ ಅಂತ ನೋಡೋಣ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಫೈಲ್ 1 ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆ, ಯೂನಿವರ್ಸ್ ಗ್ರಾಟಿಟ್ಯೂಡ್ ಹೇಳಿ. ರೆಸ್ಟ್ ಇನ್ ಯುವರ್ ಬಾಡಿ ಆ್ಯಂಡ್ ಮೆಸೇಜಸ್ನ ರಿಸೀವ್ ಮಾಡಿ. ಸೊ ಫೈಲ್ 1 ಯಾರ್ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮ್ಮ ಪರ್ಸನ್ ಫಸ್ಟ್ ಆಫ್ ಆಲ್ ನಿಮಗೆ ರೀಚ್ ಔಟ್ ಮಾಡ್ತಾರಾ, ಎಸ್ ಆರ್ ನೋ ನೋಡೋಣ. ಫೈಲ್ 1 ನಿಮ್ಮ ಪರ್ಸನ್ ನಿಮಗೆ ರೀಚ್ ಔಟ್ ಮಾಡ್ತಾರಾ? ಫೈಲ್ 1 ನಿಮ್ಮ ಪರ್ಸನ್ ನಿಮಗೆ ರೀಚ್ ಔಟ್ ಮಾಡ್ತಾರಾ? ಓಕೆ, ಸೊ ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ಕ್ಲಿಯರ್ ಆನ್ಸರ್ಸ್ ಬಂದಿದೆ. ಓಕೆ, ಯಾರ್ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮತ್ತೆ ರೀಚ್ ಔಟ್ ಮಾಡ್ತಾರಾ, ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ನೀವು ಯಾರ್ಯಾರು ನಿಮಗೆ ಪ್ರಶ್ನೆ ಇದೆ ನಿಮ್ಮ ಮೈಂಡಲ್ಲಿ. ಸೊ ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ದೇರ್ ಆರ್ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ಕಮಿಂಗ್ ಔಟ್. ತುಂಬ ಬ್ಯೂಟಿಫುಲ್ ಆ್ಯಂಡ್ ಪಾಸಿಟಿವ್ ಕಾರ್ಡ್ಸ್ ಆಚೆ ಬಂದಿದೆ. ಸೊ ನಿಮ್ಮ ಕಾರ್ಡ್ಸ್ ಏನು ಬಂದಿದೆ ಅಂತ ನೋಡೋಣ ಫೈಲ್ 1. ಅದಕ್ಕಿಂತ ಮುಂಚೆ ಬಾಟಮ್ ಆಫ್ ದ ಡೆಕ್ 6 ಆಫ್ ಸ್ವರ್ಡ್ಸ್ ಇದೆ. ಸೊ ನಿಮ್ಮ ಒಂದು ಕನೆಕ್ಷನ್ ಯಾರ್ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಖಂಡಿತವಾಗ್ಲೂ 100% ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ. ಓಕೆ, ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಫಸ್ಟ್ ಕಾರ್ಡ್ ಏನು ಬಂದಿದೆ ಅಂದರೆ ವರ್ಲ್ಡ್ ಕಾರ್ಡ್. ಓಕೆ, ಫೈಲ್ 1 ಯಾರು ನೋಡ್ತಾ ಇದ್ದೀರಾ ಡಿಫ್ರೆಂಟ್ ರೀಸನ್ನಿಂದ ನಿಮ್ಮ ಒಂದು ಸಪ್ರೇಷನ್ ಆಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು. ಈ ಒಂದು ರೀಡಿಂಗ್ ಯಾರ್ಯಾರು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್, ವೈಫ್, ಯಾರು ಸಪ್ರೇಷನ್ ಪ್ರೊಸೆಸ್ಸಲ್ಲಿದ್ದೀರಾ ಅಥವಾ ಯಾರು ಲೀಗಲಿ ಡೈವರ್ಸ್ ಪ್ರೊಸೆಸಿಂಗ್ ಅಲ್ಲಿದ್ದೀರಾ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಯಾವ ರೀತಿ ಸಪ್ರೇಷನ್ ಆಯಿತು ಆ ಡೀಟೇಲ್ಸ್ಗೆ ನಾವು ಹೋಗೋದು ಬೇಡ. ದಟ್ ವಿಲ್ ಬಿ ಡಿಫ್ರೆಂಟ್ ಎನರ್ಜಿ ಆಲ್ ಟುಗೆದರ್. ಬಟ್ ಇವಾಗ ಯಾರು ನೋ ಕಾಂಟ್ಯಾಕ್ಟ್ ಅಥವಾ ಸಪ್ರೇಷನಲ್ಲಿದ್ದೀರಾ ಮತ್ತೆ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ನೋಡೋಣ. ಸೊ ಫಸ್ಟ್ ಕಾರ್ಡ್ ಬಂದಿರೋದು ವರ್ಲ್ಡ್ ಕಾರ್ಡ್ ಆ್ಯಂಡ್ ವರ್ಲ್ಡ್ ಕಾರ್ಡ್ ಇಸ್ ವೆರಿ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಪರ್ಸನ್ ಮತ್ತು ನಿಮ್ಮ ಪರ್ಸನ್ ಮಧ್ಯ ಒಂದು ಕಾರ್ಮಿಕ್ ಸೈಕಲ್ ಒಂದು ಕಾರ್ಮಿಕ್ ಸೈಕಲ್ ಕಂಪ್ಲೀಟಾಗಿ ಎಂಡ್ ಆಗಿದೆ ಆ್ಯಂಡ್ ಇವಾಗ ಒಂದು ಹೊಸ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಒಂದು ನೋ ಕಾಂಟ್ಯಾಕ್ಟ್ ಹಿಂದೆ ಎಷ್ಟೊಂದು ಕಾರಣಗಳಿರುತ್ತೆ. ಓಕೆ, ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರೂ ಒಂದಷ್ಟು ಸೋಲ್ ಲೆಸನ್ಸ್ ಅಥವಾ ಒಂದು ಲೆಸನ್ಸ್ ಕಲಿಬೇಕು ಅಂತ ಇರುತ್ತೆ ಲೈಫ್ ಟೈಮಲ್ಲಿ. ಒಂದು ಸೋಲ್ ಜರ್ನಿನ ಮೂವ್ ಆನ್ ಆಗಬೇಕು ಅಂತ ಇರುತ್ತೆ. ಸಪ್ರೇಷನ್ಗೆ ನಾವು ಏನಕ್ಕೆ ಒಬ್ರಿಗೊಬ್ಬರು ಸಪ್ರೇಟ್ ಆಗ್ತಾರೆ ಅಂದರೆ ಇಟ್ ವಿಲ್ ಆಲ್ಸೋ ಬಿ ಒಂದು ಸೋಲ್ ಜರ್ನಿ ಇರುತ್ತೆ. ಓಕೆ, ಇಬ್ಬರು ವ್ಯಕ್ತಿ ಒಬ್ರನ್ನ ಮೀಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಒಬ್ಬರ ಬಗ್ಗೆ ತಿಳ್ಕೊತಾರೆ. ಇವೆಂಚುವಲಿ ಸಪ್ರೇಟ್ ಆಗ್ತಾರೆ. ಯಾಕಂದರೆ ಆ ಸಪ್ರೇಷನ್ ಏನಕ್ಕಾಗತ್ತೆ, ಆ ಸಪ್ರೇಷನ್ ಟೈಮಲ್ಲಿ ಭಾಳಷ್ಟು ಲೆಸನ್ಸ್ ಕಲಿಯುವಂಥದ್ದಿರುತ್ತೆ. ಆ್ಯಂಡ್ ಸ್ಪಿರಿಚುವಲ್ ನಿಮ್ಮದೇ ಆದ ಒಂದು ಸ್ಪಿರಿಚುವಲ್ ಜರ್ನಿನ ನೀವು ಗೋ ಥ್ರೂ ಮಾಡಬೇಕಾಗತ್ತೆ. ಒನ್ಸ್ ನೀವು ಯಾವಾಗ ಆ ಲೆಸನ್ಸ್ನ ಕಲಿತೀರಾ ಆ್ಯಂಡ್ ಒನ್ಸ್ ನೀವು ರೆಡಿ ಇರ್ತೀರಾ, ಅದು ನಿಮ್ಮ ಫ್ರೀ ವಿಲ್ ಮೇಲೆ ಮತ್ತು ಯೂನಿವರ್ಸಿನ ಕೋ ಕ್ರಿಯೇಷನ್ ಜೊತೆ ನೀವು ನಿಮ್ಮ ಪರ್ಸನ್ನ ಮತ್ತು ನೀವು ನಿಮ್ಮ ಪರ್ಸನ್ ಮೀಟ್ ಆಗ್ತೀರಾ ಮತ್ತು ಒಂದಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಸೊ ಕೆಲವೊಂದು ಕಾರಣಗಳಿಂದ ಅವರಿಂದ ದೂರ ಇದ್ದಾಗ ನಿಮ್ಮ ಒಂದು ಸೆಲ್ಫ್ ರಿಫ್ಲೆಕ್ಷನ್ ಆ್ಯಂಡ್ ಸೆಲ್ಫ್ ಗ್ರೋತ್ ಆಗುತ್ತೆ. ಭಾಳಷ್ಟು ಯೋಚನೆ ಮಾಡ್ತೀರಾ ಏನಕ್ಕೆ ಈ ಥರ ಆಯಿತು ಅಂತ. ನಿಮ್ಮನ್ನು ನೀವು ತಿದ್ಕೊತೀರಾ. ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾರೆ ಅವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಆಯಿತು ಅಂತ. ಅವ್ರನ್ನ ಅವರು ರೆಕ್ಟಿಫೈ ಮಾಡ್ಕೊತಾರೆ. ಅವ್ರು ಇನ್ನೂ ಎವಾಲ್ವ್ ಆಗ್ತಾರೆ. ಮತ್ತೆ ಆ ತಪ್ಪು ಮಾಡದಿರೋ ಥರ ನೋಡ್ಕೊತಾರೆ. ಸೊ ಇಬ್ಬರ ವ್ಯಕ್ತಿಯ ಒಂದು ಸ್ಪಿರಿಚುವಲ್ ಗ್ರೋತ್ ಕೂಡ ಆಗುತ್ತೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಆ್ಯಂಡ್ ವಿ ವಿಲ್ ಆಲ್ ಬಿಕಮ್ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಒಂದ್ಸತಿ ನೀವು ರೆಡಿ ಇದ್ದಾಗ ನಿಮ್ಮ ಒಂದು ಫ್ರೀ ವಿಲ್ಲಿಂದ ಆ್ಯಂಡ್ ಫರ್ಗಿವ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯೂನಿವರ್ಸ್ ನಿಮಗೆ ಆ ಫ್ರೀ ವಿಲ್ ಕೊಡುತ್ತೆ. ನೀವು ಮತ್ತೆ ಆ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನೀವಿಬ್ಬರು ಒಂದು ಸೆಕೆಂಡ್ ಚಾನ್ಸ್ ತೊಗೊಬೋದು. ಅದಕ್ಕೆ ನಿಮ್ಮ ಒಂದು ಫ್ರೀ ವಿಲ್ ಇರುತ್ತೆ ಆ್ಯಂಡ್ ಯೂನಿವರ್ಸ್ನ ಸಪೋರ್ಟ್ ಕೂಡ ಇರುತ್ತೆ ಆ್ಯಂಡ್ ಕೋ ಕ್ರಿಯೇಷನ್ ಮಾಡೋದನ್ನು ಇರುತ್ತೆ. ಸೊ ಒಂದು ಜರ್ನಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಎಂಡ್ ಆಗಿದೆ. ಆ್ಯಂಡ್ ಇವಾಗ ಇನ್ನೊಂದು ಹೊಸ ಕಾರ್ಮಿಕ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ಗೆ ಸೆಕೆಂಡ್ ಚಾನ್ಸ್ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ಬಂದುಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಇದು ಎಂಡಿಂಗ್ ಆಫ್ ದ ಸೈಕಲ್ ಅಲ್ಲ, ಒಂದು ಹೊಸ ಸೈಕಲ್. ಹೌದು, ಎಂಡಿಂಗ್ ಆಫ್ ದ ಸೈಕಲ್ ಆಗಿದೆ. ಎಲ್ಲ ಬ್ಯಾಡ್ ಟೈಮ್ಸ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಎಂಡ್ ಆಗಿದೆ ಆ್ಯಂಡ್ ಹೊಸ ಪಾಸಿಟಿವ್ ಸೈಕಲ್ ಕಾರ್ಮಿಕ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ವೀಲ್ ಆಫ್ ಫಾರ್ಚೂನಿನ ಅರ್ಥ ಏನಂದರೆ ಇವಾಗ ಎಲ್ಲ ಪಾಸಿಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಸೊ ಎಲ್ಲ ಪಾಸಿಟಿವ್ ಎನರ್ಜೀಸ್ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅದರಲ್ಲಿ ಏನಂದರೆ ಒಂದು ಪಾಸಿಟಿವ್ ಲಕ್ ಇರ್ಬೋದು, ದುಡ್ಡು, ವಿಂಡ್ಫಾಲ್ ಆಫ್ ಮನಿ, ದುಡ್ಡನ್ನು ಅಟ್ರಾಕ್ಟ್ ಮಾಡೋದಾಗಲಿ, ಅಥವಾ ಒಂದು ಮ್ಯಾರೇಜ್ನ ಅಟ್ರಾಕ್ಟ್, ಜಸ್ಟ್ ನಿಮ್ಮ ಪರ್ಸನ್ ಒಂದನ್ನೇ ಅಟ್ರಾಕ್ಟ್ ಮಾಡೋದಲ್ಲ, ಒಂದು ಎಂಗೇಜ್ಮೆಂಟ್ ಆಗಲಿ, ಒಂದು ಮ್ಯಾರೇಜ್ನ ಅಟ್ರಾಕ್ಟ್ ಮಾಡೋದಾಗಲಿ, ಒಂದು ಮಾನಿಟರಿಲಿ ಒಂದು ಗ್ರೋತ್ನ ಅಟ್ರಾಕ್ಟ್ ಮಾಡ್ತೀರಾ, ಕೆರಿಯರ್ ವೈಸ್ ಗ್ರೋತ್ ಅಟ್ರಾಕ್ಟ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಒಂದು ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸ್ ಯಾವಾಗಲೂ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊತಾ ಬೇಕಲ್ವಾ. ಸೊ ನಿಮ್ಮ ಒಂದು ಲರ್ನಿಂಗ್ ಕೇಪಬಿಲಿಟೀಸ್ನ ಅಪ್ಗ್ರೇಡ್ ಮಾಡ್ಕೊತೀರಾ. ಆ್ಯಂಡ್ ಅದ್ರ ಪ್ರಕಾರವಾಗಿ ನೀವು ಯಾವಾಗ ಅಪ್ಗ್ರೇಡ್ ಆಗ್ತೀರಾ ಆಪರ್ಚುನಿಟೀಸ್ ಕೂಡ ಆಟೋಮೆಟಿಕ್ಕಾಗಿ ಅಟ್ರಾಕ್ಟ್ ಮಾಡ್ತೀರಾ. ಸೊ ವೀಲ್ ಆಫ್ ಫಾರ್ಚೂನ್ ಅಂದರೆ ಲಕ್ ಆ್ಯಂಡ್ ಡೆಸ್ಟಿನಿ ನಿಮ್ಮ ಕಡೆ ತಿರುಗುತ್ತೆ ಆ್ಯಂಡ್ ನೀವು ನಿಮ್ಮ ಒಂದು ಪರ್ಸನ್ನು ಅಟ್ರಾಕ್ಟ್ ಮಾಡ್ತೀರಾ, ಅಬಂಡೆನ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಕೂಡ ಅಟ್ರಾಕ್ಟ್ ಮಾಡ್ತೀರಾ. ಓಕೆ, ಈ ಒಂದು ಹೊಸ ಸೈಕಲಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ವರ್ಲ್ಡ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಪಾಸಿಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ತೀರಾ ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಆಪರ್ಚುನಿಟೀಸ್ ಕೂಡ ಅಟ್ರಾಕ್ಟ್ ಮಾಡ್ತೀರಾ. ಓಕೆ, ಆ್ಯಸ್ ಎ ರಿಸಲ್ಟ್ 10 ಆಫ್ ಪೆಂಟಕಲ್ಸ್. ಸೊ 10 ಆಫ್ ಪೆಂಟಕಲ್ಸ್ ಅಂದರೆ ಒಂದು ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿಲಿ ಎವರ್ ಆಫ್ಟರ್ ಅಂತಾರಲ್ಲ, ಹ್ಯಾಪಿಲಿ ಎವರ್ ಆಫ್ಟರ್ ಕಾರ್ಡ್ ಇದು. ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡೋದಲ್ಲದೆ ಎಲ್ಲವೂ ಇವಾಗ ಒಂದು ಪಾಸಿಟಿವ್ ಡೈರೆಕ್ಷನಿಂದ ಫೋರ್ಸ್ ಆಗಿ ಸ್ಪೀಡಾಗಿ ಮುಂದೆ ಹೋಗುತ್ತೆ. ಆ್ಯಂಡ್ ನೀವಿಬ್ರೂ ಒಂದು ಪವರ್ ಕಪಲ್ ಥರ ಎಸ್ಟಾಬ್ಲಿಷ್ ಆಗ್ತೀರಾ. ಓಕೆ, ಈ ಕಪಲ್ ಹತ್ರ ಎಲ್ಲ ಇರುತ್ತೆ. ಯು ಕ್ಯಾನ್ ಸಿ ಒಂದು ದೊಡ್ಡ ಪೆಂಟಕಲ್ ಇಲ್ಲಿ. ಓಕೆ, ಸೊ ತುಂಬ ಭಾಳ ಇಬ್ಬರು ಸೇರಿ ಒಂದು ಟೀಮ್ ಆಗಿ ಒಂದು ಕಪಲ್ ಆಗಿ ವರ್ಕ್ ಮಾಡಿ ಭಾಳ ರಿಚಸ್ನ ಅಟ್ರಾಕ್ಟ್ ಮಾಡ್ತೀರಾ. ಆ್ಯಂಡ್ ಯು ಹ್ಯಾವ್ ಎ ಫ್ಯಾಮಿಲಿ, ಚಿಲ್ಡ್ರನ್, ಪೆಟ್ಸ್. ಸೊ ದ ಹ್ಯಾಪಿಲಿ ಎವರ್ ಆಫ್ಟರ್ ಆ್ಯಂಡ್ ಲಾಂಗ್ ಟರ್ಮ್ ಮ್ಯಾರೇಜ್ನ ಅಟ್ರಾಕ್ಟ್ ಮಾಡ್ತೀರಾ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಲಕ್ ಆ್ಯಂಡ್ ಫಾರ್ಚೂನ್ ನಿಮ್ಮ ಕಡೆ ಫೇವರ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ರಿಸಲ್ಟ್ ಇನ್ ಟು ಅ ಮ್ಯಾರೇಜ್ ಆಲ್ಸೋ. ಓಕೆ, ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ. ಸೊ ಇವಾಗ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಕಾಂಟ್ಯಾಕ್ಟ್ ಆಗೋದಕ್ಕೆ ಯಾವುದೇ ಥರದ ಬ್ಲಾಕೇಜಸ್ ಇಲ್ಲ. ವೆರಿ ಸ್ಟ್ರೇಟ್ ಫಾರ್ವರ್ಡ್ ರೀಡಿಂಗ್ ಫ್ರಮ್ ಸ್ಪಿರಿಟ್. ಎಸ್, 100% ನೀವು ಮತ್ತು ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಬರೋಂಥ ಚಾನ್ಸಸ್ ಇದೆ. ಓಕೆ, ಯಾವುದೇ ಥರ ಬ್ಲಾಕೇಜಸ್ ಇಲ್ಲ. ಓಕೆ, ಸೊ ಇದರಲ್ಲಿ ಯಾವುದೇ ಥರ ಬ್ಲಾಕೇಜಸ್ ಇಲ್ಲ. ಆ್ಯಂಡ್ ಅಡ್ವೈಸ್ ಫ್ರಮ್ ಯೂನಿವರ್ಸ್ ಪೈಲ್ 1. ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮಗೆ ಯೂನಿವರ್ಸ್ ಕಡೆಯಿಂದ ಅಥವಾ ಈ ಟ್ಯಾರೋ ರೀಡಿಂಗಿಂದ ಏನು ಅಡ್ವೈಸ್ ಇದೆ ಅಂದರೆ, ನೀವು ಒಂದು ಲೋ ವೈಬ್ರೇಷನಲ್ ಎನರ್ಜೀಸಿಂದ ಹೊರಗಡೆ ಬರಬೇಕು. ಒಂದು ಪಾಸಿಟಿವ್ ಮೈಂಡಿಂದ, ಓಪನ್ ಮೈಂಡಿಂದ ಎಲ್ಲವೂ ವಿಷಯಗಳನ್ನು ನೋಡಬೇಕು. ನಿಮ್ಮ ಪರ್ಸನ್ ಒಂದು ಸತಿ ಅಪ್ರೋಚ್ ಮಾಡಿದಾಗ ಹಳೆ ವಿಷಯಗಳನ್ನು ಮತ್ತೆ ಸರ್ಫೇಸಿಗೆ ತರ್ದಿರ, ಹಳೆ ಏನಾದ್ರೂ ಬ್ಯಾಡ್ ಮೆಮರೀಸ್ ಇದ್ದರೆ, ಬ್ಯಾಡ್ ಪ್ಯಾಟ್ರನ್ಸ್ ಇದ್ದರೆ, ಓಲ್ಡ್ ಪ್ಯಾಟ್ರನ್ಸ್ ಇದ್ದರೆ ಅದನ್ನು ಬ್ರೇಕ್ ಮಾಡಬೇಕು ಅಂತ ಇಲ್ಲಿ ಒಂದು ಡೆವಿಲ್ ಕಾರ್ಡ್ ಇದೆ. ಇದರ ಡೈರೆಕ್ಟ್ ಸಂದೇಶ ಏನು ಅಂದರೆ,
ಓಲ್ಡ್ ಪ್ಯಾಟ್ರನ್ಸ್ನ ನೀವು ಬ್ರೇಕ್ ಮಾಡಿ ಆಚೆ ಬರಬೇಕಾಗುತ್ತೆ. ಪಾಸಿಟಿವ್ ಮೈಂಡ್ಸೆಟ್ಟಿಂದ ಎಲ್ಲರನ್ನೂ ನೋಡಬೇಕು. ಸ್ಪೆಷಲಿ ನಿಮ್ಮ ಪರ್ಸನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೀವು ನೋಡೋಕ್ಕೆ ಪ್ರಯತ್ನ ಪಡಿ ಮತ್ತು ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡಿ. ಓಪನ್ ಮೈಂಡಿಂದ ಇರಿ. ವಾಟ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್, ಏನು ಆಲ್ರೆಡಿ ನಡೆದ್ಬಿಟ್ಟಿದೆ ಅದನ್ನು ಮತ್ತೆ ಡಿಸ್ಕಸ್ ಮಾಡಿ ಪ್ರಯೋಜನ ಇಲ್ಲ. ಸೊ ಏನಾದ್ರೂ ಲೋ ವೈಬ್ರೇಷನಲ್ ಎನರ್ಜೀಸ್ನ ನೀವು ಬಿಟ್ಬಿಟ್ಟು ಓಲ್ಡ್ ಪ್ಯಾಟ್ರನ್ಸ್ನ ಬಿಟ್ಟು ನಿಮ್ಮ ಪರ್ಸನ್ ಜೊತೆ ಒಂದು ಫ್ರೆಶ್ ವ್ಯಕ್ತಿಯಾಗಿ, ನೀವು ಒಂದು ಹೊಸ ವ್ಯಕ್ತಿಯಾಗಿ, ನಿಮ್ಮ ಪರ್ಸನ್ ಕೂಡ ಒಂದು ಹೊಸ ವ್ಯಕ್ತಿಯಾಗಿ ಇಬ್ಬರೂ ಒಂದು ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ, ಒಬ್ರಿಗೊಬ್ರು ಸೆಕೆಂಡ್ ಚಾನ್ಸ್ ಕೊಟ್ಕೋಬೇಕು ಅಂತ ಈ ಟ್ಯಾರೋ ರೀಡಿಂಗಿನ ಮೂಲಕ ಮೆಸೇಜಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ 100% ಆನೆಸ್ಟಿಯಿಂದ ಬರ್ತಾರೆ. ಕಿಂಗ್ ಆಫ್ ಪೆಂಟಕಲ್ಸ್, ಇದು ಡಬಲ್ ಕನ್ಫರ್ಮೇಷನ್. ಅವ್ರು ಖಂಡಿತ ಆನೆಸ್ಟಾಗಿ ಬರ್ತಾರೆ, ಒಳ್ಳೆ ಉದ್ದೇಶದಿಂದ ಬರ್ತಾರೆ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು, ನಿಮಗೆ ಏನು ಸೇಫ್ಟಿ ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಬರ್ತಾರೆ. ದಿಸ್ ದ ಹಸ್ಬೆಂಡ್ ಕಾರ್ಡ್. ಸೊ ಬಿ ಪಾಸಿಟಿವ್ ಮೈಂಡ್ ಆ್ಯಂಡ್ ಓಪನ್ ಮೈಂಡಿಂದ ಇರಿ. ಆ್ಯಂಡ್ ಅವ್ರನ್ನ ತಿಳ್ಕೊಳ್ಳೋಕ್ಕೆ, ಅವ್ರ ಜೊತೆ ಮಾತಾಡಿಕೊಂಡು ನೀವು ಕೂಡ ನಿಮ್ಮ ಕಡೆಯಿಂದ ಎಫರ್ಟ್ಸ್ ಹಾಕೋಕ್ಕೆ ಪ್ರಯತ್ನ ಪಡಿ. ಇವಾಗಲೂ ನಿಮ್ಮ ಪರ್ಸನ್ ಕಾನ್ಸ್ಟೆಂಟಾಗಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದಾದ್ರೂ ಒಂದು ಮ್ಯೂಚುವಲ್ ಫ್ರೆಂಡ್ ಮೂಲಕ, ಯಾವುದಾದ್ರೂ ಇನ್ಸ್ಟಾಗ್ರಾಮ್ ಅಥವಾ ಯಾವುದಾದ್ರೂ ವಾಟ್ಸ್ಯಾಪ್ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಒಂದು ಆ್ಯಕ್ಟಿವಿಟೀಸ್ನ ಗಮನಿಸ್ತಾನೆ ಇರ್ತಾರೆ. ಓಕೆ. ಆ್ಯಂಡ್ ಒನ್ ಮೋರ್ ಡಬಲ್ ಕನ್ಫರ್ಮೇಷನ್, ಅವರು ಮ್ಯಾರೇಜ್ ಪ್ರಪೋಸಲ್ನ ತೊಗೊಂಬರ್ತಾರೆ ನಿಮ್ಮ ಹತ್ರ. ಸೊ ಅವರು ಜನರಸಿಟಿಯಿಂದ ಬರ್ತಾರೆ. ಅವರು ಕೈಂಡ್ನೆಸ್ ಆಗಿ ಮುಂಚೆ ಮೊದಲಾಗಿರೋ ತಪ್ಪುಗಳನ್ನ ತಿದ್ದುಕೊಂಡು ಮತ್ತೆ ಆಗದಿರೋ ಥರ ನೋಡ್ಕೊಳಕ್ಕೆ ಅವ್ರು ಬರ್ತಾರೆ. ಆ್ಯಂಡ್ ಈ ಸತಿ ತುಂಬ ಧಾರಾಳವಾಗಿ, ಜನರಸ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ನಿಮ್ಮ ಕಡೆಯಿಂದನೂ ಅದೇ ಎಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮಗೂ ಯೂನಿವರ್ಸಿಂದ ಮೆಸೇಜ್ ಏನಿದೆ ಅಂದರೆ ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ನೀವು ಅಷ್ಟೇ ಈಕ್ವಲ್ ಎಫರ್ಟ್ಸ್ ಹಾಕೋಕ್ಕೆ ಪ್ರಯತ್ನ ಪಡಿ. ಸೊ ನಿಮ್ಮ ಒಂದು ಕನೆಕ್ಷನ್ ಆ್ಯಂಡ್ ರಿಲೇಷನ್ಶಿಪ್ ಪ್ರಾಸ್ಪರ್ ಆಗುತ್ತೆ. ಈ ನಿಮ್ಮ ಒಂದು ಕನೆಕ್ಷನ್, ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಖಂಡಿತವಾಗಿ ಹೀಲ್ ಆಗುತ್ತೆ. ಆ್ಯಂಡ್ ಇವಾಗಿಂದ 3 ಮಂತ್ಸಲ್ಲಿ ದೇರ್ ವಿಲ್ ಬಿ ಎ ನ್ಯೂ ಬಿಗಿನಿಂಗ್ ಫಾರ್ ಯು ಆ್ಯಂಡ್ ಯುವರ್ ಪರ್ಸನ್. ಓಕೆ. ಸೊ ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಖಂಡಿತ ನಿಮ್ಮ ಮತ್ತು ನಿಮ್ಮ ಪರ್ಸನಿಂದ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ಒಂದು ಲಾಸ್ಟ್ ಕಾರ್ಡ್, ಲಾಸ್ಟ್ ಮೆಸೇಜ್ ನೋಡೋಣ. ಪೇಷನ್ಸಿಂದ ಇರಿ. ಓಕೆ. ಎಲ್ಲವೂ ಒಂದು ಬ್ಯಾಲೆನ್ಸ್ಡ್ ವೇಯಿಂದ ನೋಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಕಾರ್ಡ್ ಬರ್ತಾ ಇದೆ. ಸೊ ನೀವು ಇಬ್ಬರು ಒಂದು ಪರ್ಫೆಕ್ಟ್ ಪೇರ್ ಆ್ಯಂಡ್ ಡಿವೈನ್ ಕೌಂಟರ್ ಪಾರ್ಟ್ಸ್ ಆಗಿರ್ತೀರ. ಸೊ ಅಗೇನ್ ಇದು ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಕಾರ್ಡ್ ಅಥವಾ ಕೌಂಟರ್ ಪಾರ್ಟ್ ಕಾರ್ಡ್ ಅಂತಲೇ ಹೇಳ್ತಾರೆ. ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಖಂಡಿತ ಅವರು ಕಮಿಟ್ಮೆಂಟಿಂದ ಆ್ಯಂಡ್ ಲಾಂಗ್ ಟರ್ಮ್ ವಿಷನಿಂದ ಅವ್ರು ನಿಮ್ಮ ಕಡೆ ಬರ್ತಾರೆ. ಎಸ್, ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ವೆರಿ ಪಾಸಿಟಿವ್ ರೀಡಿಂಗ್. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಇಲ್ಲಿ ತನಕ ನೋಡಿದ್ದಕ್ಕೆ ಫೈಲ್ 1 ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಯಾರಿಗಾದ್ರೂ ನಿಮ್ಮ ಒಂದು ಸ್ಪೆಸಿಫಿಕ್ ಸಿಚುಯೇಷನ್ ಮೇಲೆ ರೀಡಿಂಗ್ ಬೇಕಿತ್ತು, ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದೀನಿ ನಾನು. ಸೊ ಯಾವುದಾದ್ರೂ ಆಪ್ಷನ್ ಚೂಸ್ ಮಾಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ನ ನೀವು ಪರ್ಚೇಸ್ ಮಾಡ್ಬೋದು. ಓಕೆ. ಸೊ ಈಗ ಮೂವಿಂಗ್ ಟು ಸೆಕೆಂಡ್ ಫೈಲ್. ಯಾರ್ಯಾರು ಈ ಫೈಲ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್, ನೀವು ಮತ್ತು ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿದ್ದರೆ ಅದು ಎಂಡ್ ಆಗುತ್ತಾ ಅಥವಾ ಎಂಡ್ ಆಗೋದಿಲ್ಲ ಅಂದರೆ ಅದಕ್ಕೆ ಏನು ಬ್ಲಾಕೇಜಸ್ ಇದೆ ಅಂತ ನೋಡೋಣ. ಫೈಲ್ 2. ಸೊ ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ, ಥ್ಯಾಂಕ್ ದ ಯೂನಿವರ್ಸ್. ಓಕೆ, ರಿಲ್ಯಾಕ್ಸ್ ಆಗಿ ಸಿಟ್ ಬ್ಯಾಕ್ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್. ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರ ಕಾಂಟ್ಯಾಕ್ಟಿಗೆ ಬರ್ತಾರೆ. ಫಸ್ಟ್ ಎಸ್ ಔಟ್ನು ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ವೀಲ್ ಆಫ್ ಫಾರ್ಚ್ಯೂನ್, ಪಾಸಿಟಿವ್ ಕಾರ್ಡ್.
ಓಕೆ. ಸೊ ಇವತ್ತು ಫೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನೀವು ಫೈಲ್ 1 ನಿಮ್ಗೇನಾದರೂ ಕಾಲ್ ಮಾಡ್ತಾ ಇದ್ದರೆ ಖಂಡಿತ ಫೈಲ್ 1 ಹೋಗ್ಬಿಟ್ಟು ನೋಡಿ. ಅದು ಕೂಡ ಸಿಮಿಲರ್ ಕಾರ್ಡ್ಸ್ ಇದೆ ಆ್ಯಂಡ್ ಪಾಸಿಟಿವ್ ಮೆಸೇಜಸ್ ಇದೆ. ಸೊ ಫೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬರ್ತಾ ಇದೆ, ವೆರಿ ಪಾಸಿಟಿವ್ ಕಾರ್ಡ್. ವೀಲ್ ಆಫ್ ಫಾರ್ಚೂನ್ ಅಂದರೆ ಸಡನ್ಲಿ ಯೂನಿವರ್ಸ್ ಕಡೆಯಿಂದ ಡೆಸ್ಟಿನಿ ಅಂತ ಏನು ಹೇಳ್ತಾರೆ, ಡೆಸ್ಟಿನಿ ಎಟ್ ಫೇಟ್, ಅದು ಮೆಂಟ್ ಟು ಬಿ ಅಂತ, ಅದು ಆಗಿಯೇ ತೀರುತ್ತೆ. ಓಕೆ, ಸೊ ಇದು ನಿಮ್ಮ ಒಂದು ಡಿಸಿಷನ್ ಅಲ್ಲ, ಇದು ಯೂನಿವರ್ಸಿನ ಡಿಸಿಷನ್ ಮತ್ತು ನಿಮ್ಮ ಫೇಟ್, ನಿಮ್ಮ ಡೆಸ್ಟಿನಿ, ನಿಮ್ಮ ಹಣೆ ಬರ. ಖಂಡಿತ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಜೊತೆ ಇನ್ನೂ ಸ್ಟೋರಿ ಎಂಡ್ ಆಗಿಲ್ಲ, ಇನ್ನೂ ಕೂಡ ಫ್ಯೂಚರ್ ಇದೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ವೀಲ್ ಆಫ್ ಫಾರ್ಚೂನ್ ಅಂದರೆ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ನಿಮ್ಮ ಪರ್ಸನ್ ನಿಮಗೆ ಬಂದುಬಿಟ್ಟು ರೀಚ್ ಔಟ್ ಮಾಡ್ತಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತೆ. ಓಕೆ, ಆ್ಯಂಡ್ ತುಂಬ ಟೈಮ್ ತೊಗೊಳೋಂಥ ಟೈಮ್ ಏನು ತೊಗೊಳೋದಿಲ್ಲ, ವೆರಿ ಫಾಸ್ಟ್ ನೀವು ಯಾವಾಗ ಈ ರೀಡಿಂಗ್ ನೋಡ್ತೀರಾ ಆ್ಯಂಡ್ ಯಾವಾಗ ಈ ಫೈಲ್ ಚೂಸ್ ಮಾಡ್ತೀರಾ, ಒಂದು 8 ಡೇಸ್ ಒಳಗಡೆ, ಒಂದು ವಾರದ ಒಳಗಡೆ ತುಂಬ ಸ್ಪೀಡಾಗಿ ನಿಮ್ಮ ಪರ್ಸನ್ ಬಂದುಬಿಟ್ಟು ನಿಮಗೆ ರೀಚ್ ಔಟ್ ಮಾಡ್ತಾರೆ. ಒಂದು ಟೆಕ್ಸ್ಟ್ ಮೆಸೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಒಂದು ಫೋನ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರ್ಯಾರು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ ಫೇಸ್ ಟು ಫೇಸ್ ಬಂದು ಭೇಟಿ ಆಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಓಕೆ, ಸೊ ನೋ ಕಾಂಟ್ಯಾಕ್ಟಲ್ಲಿ ಏನು ಬ್ಲಾಕೇಜಸ್ ಇತ್ತು ಅಂದರೆ, ನಿಮ್ಮ ಪರ್ಸನ್ಗೆ ಡಿಸ್ಟ್ರಾಕ್ಷನ್ಸ್ ತುಂಬ ಇತ್ತು ಆ್ಯಂಡ್ ಬೇರೆ ಆಪ್ಷನ್ಸ್, ನೀವೊಬ್ಬರೇ ಅಲ್ಲ ಮಲ್ಟಿಪಲ್ ಆಪ್ಷನ್ಸ್ ಕೂಡ ಇತ್ತು. ಇದರಿಂದಾಗಿ ಅವರು ಕನ್ಫ್ಯೂಸ್ಡ್ ಆಗಿದ್ದು. ಬಟ್ ನೀವು ಈ ರೀಡಿಂಗ್ ನೋಡೋ ಅಷ್ಟೊತ್ತಿಗೆ ಅವರ ಕನ್ಫ್ಯೂಷನ್ ಅವ್ರಿಗೆ ಕ್ಲಿಯರ್ ಆಗಿರುತ್ತೆ. ಓಕೆ, ಅವ್ರಿಗೆ ಗೊತ್ತಾಗಿದೆ ನೀವೇ ಅವರ ಒಂದು ಟ್ರೂ ಸೋಲ್ಮೇಟ್, ಟ್ರೂ ಲವ್, ಟ್ರೂ ಫ್ರೆಂಡ್ ಆ್ಯಂಡ್ ಈಕ್ವಲ್ ಪಾರ್ಟ್ನರ್ಶಿಪ್. ನೀವು ನಿಜವಾಗ್ಲೂ ಅವ್ರ ಬಗ್ಗೆ ಡೀಪಾಗಿ ಕೇರ್ ಮಾಡ್ತೀರಾ ಅಂತ ಅವ್ರಿಗೆ ರಿಯಲೈಸ್ ಆಗಿದೆ. ಬೇರೆಯವರೆಲ್ಲ ಜಸ್ಟ್ ಫೇಕ್ ಪರ್ಸನ್ಸ್, ನೀವು ರಿಯಲ್ ಪರ್ಸನ್ ಅಂತ ಅವ್ರಿಗೆ ಅರ್ಥ ಆಗಿದೆ. ನೀವೇ ಅವರ ಲೈಫಲ್ಲಿ ದ ಟ್ರೂ ಲವ್ ಆ್ಯಂಡ್ ಸೋಲ್ಮೇಟ್ ಆ್ಯಂಡ್ ಟ್ವಿನ್ ಫ್ಲೇಮ್ ಅಂತ ಅವ್ರಿಗೆ ಅರ್ಥ ಆಗಿದೆ, ಟ್ರೂ ಪಾರ್ಟ್ನರ್ ಅಂತ ಅವ್ರಿಗೆ ಅರ್ಥ ಆಗಿದೆ. ಸೊ ಅವರು ನೋ ಕಾಂಟ್ಯಾಕ್ಟ್ನ ಬ್ರೇಕ್ ಮಾಡ್ತಾರೆ ಆ್ಯಂಡ್ ಬಂದುಬಿಟ್ಟು ನಿಮಗೆ ಕನೆಕ್ಟ್ ಮಾಡ್ತಾರೆ. ಓಕೆ, ಸೊ ಇಟ್ಸ್ ವೆರಿ ಗುಡ್ ರೀಡಿಂಗ್. ಯೂನಿವರ್ಸ್ ಕಡೆಯಿಂದ ನಿಮ್ಗೇನಾದರೂ ಮೆಸೇಜಸ್ ಇದೆಯಾ, ನಿಮ್ಗೇನಾದರೂ ಗೈಡೆನ್ಸ್ ಇದೆಯಾ, ಸೊ ಏನು ಬ್ಲಾಕೇಜಸ್ ಆಗಬಾರ್ದು ಅಂತ ನೋಡೋಣ. ಓಕೆ, ಟವರ್ ಮೂಮೆಂಟ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿನ ಮಧ್ಯ, ವೆರಿ ಎವಿಡೆಂಟ್ ಸಪ್ರೇಷನ್ ಆಗಿದೆ ಆ್ಯಂಡ್ ಅವರು ಕೂಡ ಭಾಳ ಟೈಮ್ ತಗೊಂಡು ಯೋಚನೆ ಮಾಡಿದ್ದಾರೆ. ಸೊ ಫೈಲ್ 2 ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ, ಆಲ್ರೆಡಿ ನಮಗೆ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ದ್ಯಾಟ್ ನೋ ಕಾಂಟ್ಯಾಕ್ಟ್ ವಿಲ್ ಎಂಡ್, ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಅಂತ. ಸೊ ಏನಾದ್ರೂ ಬ್ಲಾಕೇಜಸ್ ಇದ್ದರೆ ಅಥವಾ ಏನಾದ್ರೂ ಅಡ್ವೈಸ್, ಏನಾದರೂ ಗೈಡೆನ್ಸ್ ಅಂತ ನೋಡೋದಾದರೆ, ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅಂದರೆ, ನೀವು ಆಲ್ರೆಡಿ ಒಂದು ತುಂಬ ದುಃಖದ ಎನರ್ಜಿಯಲ್ಲಿದ್ದೀರಾ ಬಿಕಾಸ್ ಆಫ್ ದಿಸ್ ನೋ ಕಾಂಟ್ಯಾಕ್ಟ್ ಆ್ಯಂಡ್ ಸಪ್ರೇಷನ್. ವೆರಿ ವೆರಿ ಸ್ಯಾಡ್, ತುಂಬ ಸ್ಯಾಡ್ನೆಸ್ ಆ್ಯಂಡ್ ಗ್ರೀಫಲ್ಲಿದ್ದೀರಾ. ಬಟ್ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಈ ಒಂದು ಈ ಸ್ಯಾಡ್ನೆಸ್ಸಿಂದ ಅಥವಾ ಈ ದುಃಖದಿಂದ ಅಥವಾ ಈ ಸಪರೇಷನಿಂದ ನಿಮ್ಮ ಒಂದು ಡೈಲಿ ಆ್ಯಕ್ಟಿವಿಟೀಸ್ ಮೇಲೆ ನೀವು ಫೋಕಸ್ ಮಾಡ್ತಾ ಇಲ್ಲ. ಲೈಫ್ ಒಂಥರ ಸ್ಟಕ್ ಆಗಿಬಿಟ್ಟಿದೆ, ಏನೂ ಚೇಂಜ್ ಆಗ್ತಾ ಇಲ್ಲ. ನಿಮ್ಮ ಪರ್ಸನ್ ಇಲ್ದಿರ ನಿಮ್ಮ ಲೈಫಲ್ಲಿ ಏನೂ ಅರ್ಥ ಇಲ್ಲ ಅನ್ನೋ ಥರ ಒಂದು ವೈಬ್ರೇಷನಲ್ಲಿ ಇದ್ದೀರಾ ನೀವು. ಸೊ ಈ ವೈಬ್ರೇಷನಿಂದ ಆಚೆ ಬನ್ನಿ. ಓಕೆ, ಈ ವೈಬ್ರೇಷನಿಂದ ಆಚೆ ಬಂದು ನಿಮ್ಮ ಲೈಫಿನ ಒಂದು ಕಂಟ್ರೋಲನ್ನು ನೀವು ತಗೋಬೇಕು ಅಂತ ಯೂನಿವರ್ಸಿಂದ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಬಂದಾಗ ನೀವು ರೆಡಿ ಇರಿ ಟು ಟೇಕ್ ಎನ್ ಆ್ಯಕ್ಷನ್. ಓಕೆ, ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಬರ್ತಾರೆ ಆ್ಯಂಡ್ ಆ ಟೈಮಲ್ಲಿ
ನೀವು ಕೂಡ ಒಂದು ಸ್ಟೆಪ್ ಅಪ್ ಆಗಿಬಿಟ್ಟು ನೀವು ಅವ್ರ ಜೊತೆ ಮೂವ್ ಆನ್ ಆಗೋಕ್ಕೆ ನಿಮಗೆ ಮತ್ತು ನಿಮ್ಮ ಪರ್ಸನ್ಗೆ ಒಂದು ಸೆಕೆಂಡ್ ಚಾನ್ಸ್ ಕೊಡೋಕ್ಕೆ ರೆಡಿ ಇದ್ದೀರಾ ಅಂತ ಯೋಚನೆ ಮಾಡಿ ಆ ಒಂದು ಲೋ ವೈಬ್ರೇಷನಿಂದ ಹೈ ವೈಬ್ರೇಷನ್ ಆ್ಯಕ್ಷನ್ ಓರಿಯೆಂಟೆಡ್ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇರಬೇಕು ಅನ್ನೋ ಒಂದು ಎನರ್ಜೀಸ್ ಬರಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಓಕೆ, ಸಡನ್ನಾಗಿ ನಿಮ್ಮ ಪರ್ಸನ್ ಬರ್ತಾರೆ ವೆರಿ ಫಾಸ್ಟ್. ನೀವು ಈ ರೀಡಿಂಗ್ ಯಾವಾಗ ನೋಡ್ತಾ ಇದ್ದೀರಾ ಅದರಲ್ಲಿ ಕೆಲವೇ ದಿನಗಳಲ್ಲಿ ನಿಮ್ಮ ಪರ್ಸನ್ ಬಂದುಬಿಟ್ಟು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಸೊ ನಿಮಗೆ ಟೈಮ್ ಇರಲ್ಲ, ಕ್ವಿಕ್ಕಾಗಿ ಫಾಸ್ಟಾಗಿ ನೀವು ಡಿಸಿಷನ್ಸ್ ತೊಗೊಬೇಕಾಗತ್ತೆ. ಸೊ ಯೂನಿವರ್ಸಿನ ಗೈಡೆನ್ಸ್ ಏನಂದರೆ ಇವಾಗಿಂದನೇ ನೀವು ಅದಕ್ಕೆ ರೆಡಿ ಆಗಿರಿ ಆ ಫೇಸ್ಗೆ. ಸೊ ಸಡನ್ನಾಗಿ ನಿಮ್ಮ ಪರ್ಸನ್ ಬಂದುಬಿಟ್ಟು ನಿಮಗೆ ಪ್ರಪೋಸ್ ಮಾಡ್ತಾರೆ. ಆ್ಯಂಡ್ ನಿಮಗೆ ರಿಯಲೈಸ್ ಆಗೋಕ್ಕಿಂತ ಮುಂಚೆನೇ ನೀವು ಒಂದು ಕಮಿಟ್ಮೆಂಟ್ ಬಾಂಡಿಂಗಲ್ಲಿ ನೀವು ಇರ್ತೀರ. ಒಂದು ಮ್ಯಾರೇಜ್ ಬಾಂಡ್ ಒಳಗಡೆ ನೀವು ಹೋಗ್ಬಿಟ್ಟಿರ್ತೀರ. ನೀವು ಒಂದು ಕೆಲವೊಬ್ಬರಿಗೆ ಯಾರ್ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ಅಷ್ಟು ಬೇಗ ಫಾಸ್ಟಾಗಿ ಒಂದು ಮದುವೆ ಆಗುವಂಥ ಚಾನ್ಸಸ್ ಕೂಡ ಆಗುತ್ತೆ. ಆ ಪ್ರೊಸೆಸ್ಸಲ್ಲಿ ಇದ್ದಾಗ ಅಥವಾ ಆದಮೇಲೆ ಇಷ್ಟು ಫಾಸ್ಟಾಗಿ ಚೇಂಜಸ್ ಆಯಿತಾ ಅಂತ ರಿಯಲೈಸ್ ಆಗುತ್ತೆ. ಟೈಮೇ ಇರೋದಿಲ್ಲ, ಅಷ್ಟು ಫಾಸ್ಟಾಗಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಓಕೆ, ನಿಮ್ಮ ಪರ್ಸನ್ ಒಂದು ಅವ್ರಿಗೂ ಕೂಡ ದುಃಖ ಆಗಿದೆ ಈ ನೋ ಕಾಂಟ್ಯಾಕ್ಟ್ ಸಿಚುಯೇಷನಿಂದ, ಈ ಬ್ಯಾಡ್ ಎಂಡಿಂಗಿಂದ. ಸೊ ಈ ಟೈಮಲ್ಲಿ ಥಿಂಕ್ ಮಾಡಿ ಅವ್ರು ಟೈಮ್ ತೊಗೊಂಡು ಚೆನ್ನಾಗಿ ಥಿಂಕ್ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಏಸ್ ಆಫ್ ಪೆಂಟಕಲ್ಸ್. ಈ ಒಂದು ಪೆಂಟಕಲ್ಸ್ ಅಂದರೆ ಒಂದು ಕಾಂಕ್ರೀಟ್ ಆಫರ್, ಕಾಂಕ್ರೀಟ್ ಕಮಿಟ್ಮೆಂಟ್ ಆಫರ್ನ ನಿಮಗೆ ತೊಗೊಂಬಂದು ಕೊಡ್ತಾರೆ, ಅವ್ರು ಆಫರ್ ಮಾಡ್ತಾರೆ. ಇನ್ನು ನಿಮ್ಮ ಫ್ರೀ ವಿಲ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅದನ್ನು ಈ ಪೆಂಟಕಲ್ ಈ ಕಾಯಿನ್ನ ನೀವು ತೊಗೊತೀರಾ ಅಥವಾ ಇಲ್ಲ ಅಂತ. ಖಂಡಿತವಾಗಿ 10 ಆಫ್ ಕಪ್ಸ್, ಪೈಲ್ 1ಅಲ್ಲಿ 10 ಆಫ್ ಪೆಂಟಕಲ್ಸ್ ಇತ್ತು, ಪೈಲ್ 2 ಅಲ್ಲಿ 10 ಆಫ್ ಕಪ್ಸ್. ಇಟ್ಸ್ ವೆರಿ ಬ್ಯೂಟಿಫುಲ್ ರೀಡಿಂಗ್ ಫಾರ್ ಬೋತ್ ದ ಪೈಲ್ಸ್. ಅಗೇನ್ ಒಂದು ಲಾಂಗ್ ಟರ್ಮ್ ಮ್ಯಾರೇಜ್ ಅಥವಾ ಒಂದು ಹ್ಯಾಪಿ ಫ್ಯಾಮಿಲಿ, ಓಕೆ, ಗಂಡ ಹೆಂಡತಿ ಮಕ್ಕಳನ್ನ ನೀವು ನೋಡ್ಬೋದು. ಸೊ ವಿತ್ ದ ಕಮಿಟ್ಮೆಂಟ್ ಇಂಟೆನ್ಷನ್, ವಿತ್ ದ ಹ್ಯಾಪಿಲಿ ಎವರ್ ಆಫ್ಟರ್ ಇಂಟೆನ್ಷನ್ನಿಂದಾನೇ ಅವ್ರು ಬರ್ತಾರೆ. ನೀವೇ ಅವರಿಗೆ ದ ಬಿ ಆಲ್ ಎಂಡ್ ಆಲ್, ನೀವೇ ಅವರ ಲೈಫಿನ ಮೇಜರ್ ಖುಷಿ, ನೀವೇ ಸ್ಟಾರ್ಟಿಂಗ್ ನೀವೇ ಎಂಡಿಂಗ್ ಅನ್ನೋ ಒಂದು ಉದ್ದೇಶದಿಂದ ಡಿಸೈಡ್ ಮಾಡಿಕೊಂಡು ಅವ್ರು ಬರ್ತಾರೆ. ಸೊ ನೀವು ರೆಡಿ ಇರಬೇಕು ಟು ಟೇಕ್ ದ ಪ್ಲಂಜ್. ಓಕೆ, ದಟ್ ಈಸ್ ದ ಗೈಡೆನ್ಸ್ ಫ್ರಮ್ ಯೂನಿವರ್ಸ್. ಎಸ್, ಅವರು ಈ ಒಂದು ಹಾಟ್ ಆ್ಯಂಡ್ ಕೋಲ್ಡ್ ಏನಾದರೂ ಪ್ಯಾಸಿವ್ ಅಗ್ರೆಸಿವ್ ಎನರ್ಜಿ ಇದ್ದರೆ ಅದರಿಂದ ಹೊರಗಡೆ ಬಂದು ನಿಮ್ಮನ್ನು ಅವರ ಒಂದು ಎಂಪ್ರೆಸ್ ಥರ ನೋಡ್ತಾರೆ. ಆ್ಯಂಡ್ ಅಥವಾ ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್ ಥರ ನೋಡಿಬಿಟ್ಟು ಅವ್ರು ಬರ್ತಾರೆ. ನಿಮ್ಮನ್ನು ಮಿಸ್ ಕೂಡ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಯಾವಾಗ್ಲೂ ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಕಳೆದಿರೋಂಥ ಟೈಮ್ ಬಗ್ಗೆ ಅವ್ರು ನೆನ್ಪು ಮಾಡ್ಕೊತಾರೆ. ಸೊ ಎಲ್ಲ ಮೆಮರೀಸ್ ಸೇರಿ ಅವ್ರಿಗೆ ನಿಮ್ಮ ಹತ್ರ ವಾಪಸ್ ಬರುವಂಥ ಒಂದು ತವಕ ಆಗುತ್ತೆ, ಬರ್ತಾರೆ ಬೇಗ. ಆ್ಯಂಡ್ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ನಿಮ್ಮ ಒಂದು ಮೆಮರೀಸ್ ಇರೋದ್ರಿಂದ ಅವ್ರು ನೋ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ಬೇಗ ಬರ್ತಾರೆ. ಬಿ ಪೇಷಂಟ್. ಆ್ಯಂಡ್ ಒಂದು ಫೈನಲ್ ಮೆಸೇಜ್ ಮಾಡೋಣ. ನಾನು ಹೇಳ್ದಾಗೆ ವಿತ್ ಸ್ಪೀಡಾಗಿ ಬರ್ತಾರೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಅಷ್ಟು ಸ್ಪೀಡಾಗಿ ಬಂದು ಅಷ್ಟು ಫಾಸ್ಟಾಗಿ ನಿಮ್ಮ ಲೈಫಲ್ಲಿ ಥಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ, ಎಲ್ಲ ವಿಷಯಗಳು ಚೇಂಜ್ ಆಗುತ್ತೆ. ಆ್ಯಂಡ್ ನಿಮ್ಮಿಬ್ರಿಗೂ ಹೀಲಿಂಗ್ ಸಿಗುತ್ತೆ. ಲೈಫಲ್ಲಿ ಏನು ಒಂದು ಇವಾಗ ಟ್ರ್ಯಾಕಲ್ಲಿಲ್ಲ ಅಂತ ಅನಿಸುತ್ತೆ, ಎಲ್ಲವೂ ಟ್ರ್ಯಾಕಿಗೆ ತೊಗೊಂಬರ್ತಾರೆ. ಹೀಲಿಂಗ್ ಎನರ್ಜೀಸ್ ಇದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ. ಖಂಡಿತವಾಗ್ಲೂ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತೆ. ಸೊ ಯಾರ್ಯಾರು ಇಲ್ಲಿ ತನಕ ಪೈಲ್ 2 ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ರೀಡಿಂಗ್ ರೆಸೊನೇಟ್ ಆಯಿತಾ ಅಂತ. ಆ್ಯಂಡ್ ಇನ್ ಕೇಸ್ ಯಾರಿಗಾದ್ರೂ ನಿಮ್ಮ ಪರ್ಸ್ನಲ್ ಸಿಚುಯೇಷನ್ ಸ್ಪೆಸಿಫಿಕ್ ರೀಡಿಂಗ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಆ್ಯಂಡ್ ನಿಮ್ಮ ರೀಡಿಂಗ್ನ ಚೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ನಿಮಗೆಲ್ಲರಿಗೂ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.